ಹಾಯ್, ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು, ಮಸಾಲ ಮಜ್ಜಿಗೆ. ಬಟ್ ಸಮ್ಮರ್ ಟೈಮಲ್ಲಿ ಇದು ತುಂಬ ಒಳ್ಳೆಯದು. ನಾನು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಒಂದು ಇಡಿನ ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಇಡಿ ಕರಿಬೇವು ತೊಗೊಂಡಿದ್ದೀನಿ, ಶುಂಠಿ ಒಂದು 4 ಇಂಚು ಶುಂಠಿ ತೊಗೊಂಡಿದ್ದೀನಿ, 3ರಿಂದ 4 ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ಪೌಡರ್ ಅದನ್ನು ಹುರಿದು ಪೌಡರ್ ಮಾಡಿರೋದು ಒಂದೆರಡು ಸ್ಪೂನ್ ಕಲ್ಲುಪ್ಪು ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಜಾರ್ಗೆ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣು ನೀರು ಹಾಕಿ ನುಣ್ಣು ಪೇಸ್ಟ್ ಮಾಡಬೇಕು. ಇದನ್ನು ನೋಡಿ, ಒಂದು ಗ್ಲಾಸ್ ಅಷ್ಟು ನೀರು ಬೇಕಾಗುತ್ತೆ ಇದಕ್ಕೆ. ನೋಡಿ, ಈಗ ಆಗಿದೆ. ನೀವೇನಾದ್ರೂ ಈ ತರ ಸೋಸೋದಿಲ್ಲ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಪೇಸ್ಟ್ ಮಾಡಿ ಫ್ರಿಜ್ಜಿಗೆ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳಿ. ಈ ತರ ಮಾಡೋದು ಸೋಸಿ ನೀಟಾಗಿ ಅದ್ರ ಕೆಳಗಡೆ ನೋಡಿ, ಇವಾಗ ಅದನ್ನ ನೀಟಾಗಿ ಸೋಸ್ಬಿಟ್ಟು ನೀರ್ ಹಾಕಿ ಎಷ್ಟು ಸಾಧ್ಯ ನೋಡಿ ಈ ತರ ಅದನ್ನ ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ಬಿಡಿ. ಇದನ್ನ ಒಂದು ಐಸ್ ಕ್ಯೂಬ್ ನೋಡಿ, ಈಗ ಫ್ರೀಜರ್ಗೆ ಈ ಟ್ರೇಗೆ ಹಾಕಿ ಫ್ರೀಜರ್ಗೆ ಇಡಿ. ನನಗೆ ಒಂದೆರಡು ಟ್ರೇ ಆಗೋಷ್ಟು ಆಗಿತ್ತು. ಟ್ರೇ ಇಲ್ಲ ಅಂದ್ರೆ ನೀವು ಇದನ್ನ ಆಕ್ಚುಲಿ ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು ಅನ್ಸುತ್ತೆ, 200 ಸಮಥಿಂಗ್ 2 ಟ್ರೇ ಬಂದಿದೆ. ಬಟ್ ನಮ್ದು ಫ್ರೀಜರಿಗೆ ಇಡೋದಕ್ಕೆ ಈ ತರ ಟ್ರೇ ಇಲ್ಲ, ಬೇರೆ ತರ ಇದೆ. ಬಟ್ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಹಾಗಾಗಿ ನಾನು ಈ ತರ ನೋಡಿ 2 ಟ್ರೇ ಮಾಡಿ ಇಟ್ಟಿದ್ದೀನಿ. ನೋಡಿ, ಇವಾಗ ನೋಡಿ ಒಂದು 6 ಅವರ್ಸ್ ಆದ್ಮೇಲೆ ಈ ತರ ಕ್ಯೂಬ್ಸ್ ಆಗುತ್ತೆ ನೋಡಿ. ನೆಕ್ಸ್ಟ್ ಮೊಸರನ್ನ ಮಜ್ಜಿಗೆ ಮಾಡಿ, ಗಟ್ಟಿ ಮಜ್ಜಿಗೆ ಮಾಡಿದ್ದೀನಿ. ಅದ್ರೊಳಗಡೆಗೆ ಈ ಕ್ಯೂಬ್ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಗ್ರೀನ್ ಕಲರ್ ಮೈ ಫೇವ್ರೆಟ್ ನೋಡಿ. ಓಕೆ, ಕ್ಯೂಬಸ್ ಒಂದು 3 ಹಾಕಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಮ್ಮರ್ ಟೈಮಲ್ಲಿ ತುಂಬ ಒಳ್ಳೆಯದು ಇದು, ನಮಗೆ ಎನರ್ಜಿ ಬೂಸ್ಟ್ ಮಾಡ್ತಾರಲ್ಲ ಆ ರೀತಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಪುದೀನಾನ ನೀವು ಆ್ಯಡ್ ಮಾಡ್ಬೋದು, ಬಟ್ ನಾನು ತಂದಿರೋದು ಪುದೀನ ಇರಲಿಲ್ಲ, ಅಮ್ಮನ ಮನೇದಿತ್ತು. ಅದು ತುಂಬ ಫ್ಲೇವರ್ ಇತ್ತು, ಬೆಳ್ತಿರೋದು ಅದು ತುಂಬ ಫ್ಲೇವರ್ ಇತ್ತು, ಹಾಗಾಗಿ ಮಕ್ಕಳು ಕುಡಿಯಲ್ಲ ಅನ್ನೋದಕ್ಕೆ ನಾನು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಆ್ಯಡ್ ಮಾಡ್ಬೋದು ಪುದೀನ, ನಿಮಗೆ ಏನು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲ ಅಂದರೆ ಪೇಸ್ಟ್ ಆದರೂ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳಿ. ಮಜ್ಜಿಗೆ ಮಾಡಿದಾಗ 1-2 ಸ್ಪೂನ್ ಮಿಕ್ಸ್ ಮಾಡಿ ಪೇಸ್ಟ್ನ ನೋಡಿ, ಈಗ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್, ಟೇಕ್ ಕೇರ್.